ಆಭರಣ ಮಳಿಗೆಯಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳು ಕಾಣೆಯಾದಾಗ ಸಾಮಾನ್ಯವಾಗಿ ಕಳ್ಳರ ಮೇಲೆ ಅನುಮಾನ ವ್ಯಕ್ತವಾಗುವುದು ಸಹಜ. ಆದರೆ ತುಮಕೂರಿನ ಜ್ಯುವೆಲರಿ ಅಂಗಡಿಯೊಂದರಲ್ಲಿ ಬರೋಬ್ಬರಿ 10 ಲಕ್ಷ ರೂಪಾಯಿ ಮೌಲ್ಯದ ವಜ್ರ ಖಚಿತ ಚಿನ್ನಾಭರಣಗಳು ಮಾಯವಾಗಿದ್ದು, ಇದರ ಹಿಂದೆ ಯಾವುದೇ ಕದಿಮನಲ್ಲ, ಬದಲಿಗೆ ಒಂದು ಇಲಿಯ ಕೈವಾಡವಿರುವುದು ಬೆಳಕಿಗೆ ಬಂದಿದೆ. ಅಂಗಡಿಯಲ್ಲಿದ್ದ ಬೆಲೆ ಬಾಳುವ ಆಭರಣಗಳು ಇದ್ದಕ್ಕಿದ್ದಂತೆ ಮಾಯವಾಗುತ್ತಿದ್ದಂತೆ ಸಿಬ್ಬಂದಿ ತೀವ್ರ ಗೊಂದಲಕ್ಕೊಳಗಾಗಿದ್ದರು. ಶೋರೂಮ್ನ ಬಾಗಿಲು ಒಡೆದ ಯಾವುದೇ ಕುರುಹುಗಳು ಇಲ್ಲದಿದ್ದರೂ ಆಭರಣಗಳು ಪತ್ತೆಯಾಗದಿದ್ದಾಗ ಪೊಲೀಸರಿಗೆ ದೂರು ನೀಡುವ ಮುನ್ನ ಸಿಸಿಟಿವಿ ಫುಟೇಜ್ ಪರಿಶೀಲಿಸಲು ಮುಂದಾದರು. ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದಾಗ ಅಂಗಡಿಯ ಸಿಬ್ಬಂದಿಗೆ ಆಶ್ಚರ್ಯ ಕಾದಿತ್ತು. ರಾತ್ರಿ ವೇಳೆಯಲ್ಲಿ ಇಲಿಯೊಂದು ಆಭರಣಗಳಿದ್ದ ಜಾಗಕ್ಕೆ ಬಂದು ವಜ್ರದ ಒಡವೆಗಳನ್ನು ಒಂದೊಂದಾಗಿ ತನ್ನ ಬಾಯಲ್ಲಿ ಕಚ್ಚಿಕೊಂಡು ಎಳೆದೊಯ್ಯುತ್ತಿರುವುದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಸೆರೆಯಾಗಿತ್ತು. ವಿಷಯ ತಿಳಿಯುತ್ತಿದ್ದಂತೆ ತಕ್ಷಣವೇ ಕಾರ್ಯಪ್ರವೃತ್ತರಾದ ಶೋರೂಮ್ ಸಿಬ್ಬಂದಿ ಇಲಿ ಚಲಿಸಿದ ಹಾದಿಯನ್ನು ಹಿಂಬಾಲಿಸಿ ಅದರ ಬಿಲವನ್ನು ಪತ್ತೆ ಮಾಡಿದರು. ಬಳಿಕ ಬಿಲವನ್ನು ಅಗೆದು ಪರಿಶೀಲಿಸಿದಾಗ ಕಳುವಾಗಿದ್ದ ಎಲ್ಲ ಆಭರಣಗಳು ಸಿಕ್ಕಿವೆ. ಬಿಲದ ಒಳಗಿನಿಂದ 10 ವಜ್ರಖಚಿತ ಚಿನ್ನದ ಉಂಗುರಗಳು ಹಾಗೂ 3 ನೆಕ್ಲೆಸ್ಗಳನ್ನು ಸುರಕ್ಷಿತವಾಗಿ ಹೊರಗೆ ತೆಗೆಯಲಾಗಿದೆ. ಪ್ರಸ್ತುತ ಇಲಿ ಆಭರಣ ಕದಿಯುತ್ತಿರುವ ವಿಡಿಯೋ ಹಾಗೂ ರೋಚಕ ಸಿಸಿಟಿವಿ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗುತ್ತಿದ್ದು, ನೆಟ್ಟಿಗರು ಇಲಿಯ ಕಿಲಾಡಿತನ ನೋಡಿ ಹುಬ್ಬೇರಿಸುತ್ತಿದ್ದಾರೆ. ಅಂಗಡಿ ಮಾಲೀಕ ವಿಶ್ವಾಸ್ ಅವರ ಪ್ರಕಾರ ಪ್ರತಿದಿನ ಅಂಗಡಿ ಮುಚ್ಚುವ ಮೊದಲು ಎಲ್ಲ ಚಿನ್ನಾಭರಣಗಳನ್ನು ಲೆಕ್ಕ ಹಾಕಿ ಪರಿಶೀಲಿಸಲಾಗುತ್ತದೆ. ಮರುದಿನ ಹಲವು ಉಂಗುರಗಳು ಹಾಗೂ ಚಿನ್ನದ ಸರಗಳು ಕಾಣೆಯಾಗಿದ್ದರಿಂದ ಅನುಮಾನ ವ್ಯಕ್ತವಾಗಿತ್ತು. ಆದರೆ ಸಿಸಿಟಿವಿ ಫುಟೇಜ್ ಪರಿಶೀಲಿಸಿದ ಬಳಿಕ ಇಲಿಯೇ ಈ ವಿಚಿತ್ರ ಕಳ್ಳತನ ನಡೆಸಿರುವುದು ತಿಳಿದು ಎಲ್ಲರೂ ಅಚ್ಚರಿಗೊಂಡರು. ಘಟನೆ ಬಳಿಕ ಅಂಗಡಿಯ ಸುತ್ತಮುತ್ತ ಸ್ವಚ್ಛತೆ ಮತ್ತು ಹೆಚ್ಚುವರಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ನಾಪತ್ತೆಯಾಗಿದ್ದ ಎಲ್ಲ ಆಭರಣಗಳು ಸುರಕ್ಷಿತವಾಗಿ ಸಿಕ್ಕ ಹಿನ್ನೆಲೆಯಲ್ಲಿ ಜ್ಯುವೆಲರಿ ಶಾಪ್ ಮಾಲೀಕರು ಹಾಗೂ ಸಿಬ್ಬಂದಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಈ ಅಪರೂಪದ ಘಟನೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚಿನ್ನಾಭರಣ ಹಾಗೂ ವಜ್ರದ ಆಭರಣಗಳಿಗೆ ಸಿಕ್ಕಿಸಲಾಗಿದ್ದ ಟ್ಯಾಗ್ಗಳನ್ನು ಇಲಿಗಳು ತಿಂದು ಹಾಕಿರುವಂತಹದ್ದು ಪತ್ತೆಯಾಗಿದೆ. ಸಿಸಿಟಿವಿಯಲ್ಲಿ ಇಲಿ ಸದ್ದಿಲ್ಲದೆ ಅಂಗಡಿಯೊಳಗೆ ಓಡಾಡಿ ವಜ್ರಾಭರಣಗಳನ್ನು ಒಂದೊಂದಾಗಿ ಎಳೆದುಕೊಂಡು ಹೋಗುತ್ತಿರುವ ದೃಶ್ಯಗಳು ದಾಖಲಾಗಿದ್ದವು. ಇಲಿಯ ಚಲನವಲನವನ್ನು ಗಮನಿಸಿದ ಸಿಬ್ಬಂದಿ ಅದರ ಜಾಡ ಹಿಡಿದು ಬಿಲವನ್ನು ಪತ್ತೆ ಹಚ್ಚಿದರು. ಬಿಲವನ್ನು ತೋಡಿದಾಗ ಸುಮಾರು 10 ಉಂಗುರಗಳು ಹಾಗೂ 3 ಚಿನ್ನದ ಸರಗಳು ಸೇರಿದಂತೆ ವಜ್ರ ಖಚಿತ ಆಭರಣಗಳು ಪತ್ತೆಯಾಗಿವೆ.